ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಅಕ್ಕು, ನನಗೆ ಎಕ್ಸಾಮ್ಸ್ ಇದೆ ಅಂತ ನೀನು ಮನೆಗೆ ಬರದೆ ಬೇಡ. ನನಗೆ ನೀನಂದ್ರೆ ತುಂಬ ಇಷ್ಟ ಅಕ್ಕು. ನೀನು ಒಂದಿನ ಬರ್ದಿದ್ರೆ ನನಗೆ ಮೂಡೇ ಇರಲ್ಲ ಎಂದು ತೊದಲುತ್ತಾ ಹೇಳಿದ್ದ ಮಗುವಿನ ಮಾತಿಗೆ ನನಗೂ ಅಷ್ಟೇ ಪುಟ್ಟು, ನೀನು ನೋಡ್ತಿರೋಕೆ ಆಗಲ್ಲ, ಅದಕ್ಕೆ ತಾನೆ 2 ಬಸ್ ಕ್ಯಾಚ್ ಮಾಡಿ ನಿನ್ನ ನೋಡೋಕ್ಕೆ ಮನೆಗೆ ಬರೋದು ಎಂದು ಉತ್ತರಿಸುತ್ತಿದ್ದವಳ ನೋಡಿದ ಬೀಜಿ, ಆಹಾ, ನಾಟಕದ ಸೂಪರ್ವೈಸರ್ ಇರಬೇಕು ಇವಳು. ಅದೆಷ್ಟು ಡ್ರಾಮಾ ಮಾಡ್ತಾಳೆ, ಮಾತೆಲ್ಲ ಮುತ್ತುದುರಿಸ್ತಾಳೆ. ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದರೆ ಇನ್ನೊಮ್ಮೆ ನೋಡಿ ಹೇಳ್ತಾನೆ ಅನ್ನೋ ಜಾಯಮಾನೆ ಇವಳ್ದು. ಮಗುವಿನ ಮುಂದೆ ಮಗುವಿನಂತೆ ನಟಿಸುವ ನಟಿ ಭಯಂಕರಿ ಎಂದು ಮನಸ್ಸಲ್ಲೇ ಬೈಕೊಂಡ ನಮ್ಮ ಹೀರೋ. ಇನ್ನು 1 ಗಂಟೆಯಲ್ಲಿ ಡಿಸ್ಚಾರ್ಜ್ ಎಂದು ಹೋದ ನರ್ಸ್ ಮಾತಿಗೆ, ಹಿಟ್ಲರ್, ರಾಣಿ, ನೀವು ಹೊರಡಿ, ನಾನು ಇಂಚುನ ಕರ್ಕೊಂಡು ಬರ್ತೀನಿ. ಮೆಡಿಸಿನ್ ತಗೊಳ್ಳೋದಿದೆ ನಿಮಗೆ, ಟೈಮ್ಗೆ ಮೆಡಿಸಿನ್ ತಪ್ಪಬಾರ್ದು ಎನ್ನಲು, ನಾನು ಈಗಲೇ ಹೋಗಿ ಒಳ್ಳೆ ಸಿಹಿ ಮಾಡ್ತೀನಿ ಎನ್ನುತ್ತಾ ಅಜ್ಜನ ಜೊತೆ ಜಾಗ ಖಾಲಿ ಮಾಡಿದ್ರು ಅಜ್ಜಿ. ಮೊಮ್ಮಗ ಮದುವೆಗೆ ಒಪ್ಪಿರುವ ಖುಷಿ ಅವ್ರಿಗೆ. ಅವ್ರು ಹೋಗಿದ್ದು ನೋಡಿ ನಾನು ಹೊರಡ್ತೀನಿ, ಲೇಟ್ ಆಗುತ್ತೆ ಎಂದು ಬ್ಯಾಗ್ ತಗಲಾಕೊಂಡವಳ ಬ್ಯಾಗ್ ಮತ್ತೆ ಸರಿಸಿ ಪಕ್ಕ ಇಟ್ಟವ ಕೈಗೆ ಕಿತ್ಲೆ ಹಣ್ಣು ಕೊಟ್ಟನು. ಏನು ಸರ್ ಇದು? ನೋಡ್ತಾ ಕೇಳಿದವಳಿಗೆ, ನಾವು ಕಿತ್ಲೆ ಹಣ್ಣು ಅಂತೀವಿ, ಗಂಡುಬೇರೆ ಬೇರೆನಾದರೂ ಅಂತಾರ ಎನ್ನುತ್ತಾ ಹಾಸ್ಯ ಮಾಡಿದಾಗ ಅವನ ಮಾತಿಗೆ ಮಗು ನಗಲು ತಾನು ನಗುತ್ತಾ, ಇದೀಗ ಯಾಕೆ ಸರ್ ಎಂದು ಹಲ್ಲು ಗಿಂಜುತ್ತಾ ಕೇಳಿದಳು. ಜ್ಯೂಸ್ ಮಾಡೋಕ್ಕೆ ಮೇಡಮ್. ಹೋಗು, ಇಂಚು ಏನು ತಿಂದಿಲ್ಲ ಕುಡ್ದಿಲ್ಲ, ಮಾಡು ಎಂದು ಹೇಳಿ ಮಗು ಬಳಿ ಹೋದವನ ನೋಡಿ, ಬಿಳಿ ಕೋರಿಲ್ಲ, ಸುಮ್ಮನೆ ಕಾಡಿಸ್ತಾನೆ, ಇನ್ನು ಏನೇನು ಕಾಟ ಕೊಡ್ತಾನೋ ಎಂದು ಅದನ್ನು ಅರ್ಧ ಓಳು ಮಾಡಿ ರಸ ತೆಗೆದಿರಲು ಅವಳು ಕೈಗೆ ಕೈ ಸೇರಿಸಿದ್ದ. ಒಂದು ಕ್ಷಣ ಮೈ ನಡುಗಿತ್ತು ಹುಡುಗಿಗೆ. ಏನು ಸರ್ ಏನು ಮಾಡ್ತಿದ್ದೀರಾ ಎಂದು ಗಾಬರಿಯಾದವಳಿಗೆ, ಲವ್ ಟ್ರೀಟ್ಮೆಂಟ್ ಎನ್ನುತ್ತಾ ಕಿರುನಗೆ ಕೊಟ್ಟು, ಯಾಕೆ ಮೈ ಜೂಮ್ ಅಂತಿದ್ಯಾ? ಗಂಡು ಬೇರಿಗೆ ನನ್ನ ಹತ್ರ ಬಂದರೆ ಫೀಲ್ ಆಗತ್ತಾ? ನನ್ನ ರಿಜೆಕ್ಟ್ ಮಾಡಿದ ಮೇಲೂ ಎಂದು ಕಿವಿಯಲ್ಲಿ ಮೆತ್ತಗೆ ಧ್ವನಿಯಲ್ಲಿ ಪ್ರಶ್ನಿಸುತ್ತಾ ಕಿವಿಗೆ ಅವನ ಬಿಸಿ ಉಸಿರಿನ ಗಾಳಿ ಊದಿದ್ದ. ಒಟ್ಟಾರೆ ಅವನಿಗೆ ಅವಳನ್ನು ಬಿಡುವ ಮನಸ್ಸಿಲ್ಲ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ಫೀಲಾ? ನನಗ? ನೋ, ಏನೂ ಇಲ್ಲಪ್ಪ, ಆ ಥರ ಏನೂ ಆಗಲ್ಲ. ನಾನು ರಿಜೆಕ್ಟ್ ಮಾಡಿರೋ ನಿಮ್ಮ ಮೇಲೆ ಎಂಥ ಫೀಲಿಂಗ್ಸ್? ನೋವೇ, ಚಾನ್ಸೇ ಇಲ್ಲ ಎನ್ನುವಾಗ ಒಳಗಡೆ ಫುಲ್ ಶಿವರಿಂಗ್ ಅಂತೂ ಆಗ್ತಿದ್ಲು ನಮ್ಮ ಚಂದು. ಒಮ್ಮೆ ಮಗು ಕಡೆ ನೋಡಿದವನು ಮೊಬೈಲ್ನಲ್ಲಿ ಗೇಮ್ ಆಡ್ತಿದ್ದದ್ದು ಖಚಿತಪಡಿಸ್ಕೊಂಡು ಇತ್ತ ಕಿತ್ತಳೆ ರಸ ತೆರೆಯುತ್ತಿದ್ದವಳ ಸೊಂಟ ಹಿಡಿದು ತನ್ನೆಡೆಗೆ ಎಳೆದಿದ್ದ. ಈಗಂತೂ ನಮ್ಮ ಹುಡುಗಿಗೆ ಗಂಡು ಬೀರಿಯಂತೆ ಫೈಟ್ ಮಾಡೋಕ್ಕೆ ಅಸಾಧ್ಯ. ಯಾಕೆ ಹೇಳಿ? ಲವ್ ಇದೆ ಅನ್ನೋದು ಗೊತ್ತು, ಅವಳಿಗೂ ಅವನ ಮೇಲೆ ಫೀಲಿಂಗ್ಸ್ ಇರೋದು ಗೊತ್ತು. ತೆಪ್ಪಗಾದ್ಲು. ಎಷ್ಟು ದಿನ ನೀನನ್ನು ಕಾಡಿಸ್ದೆ, ಕೆಣಗ್ದೆ, ಕೇಳಿಸ್ದೆ ಅಲ್ವಾ ಗಂಡು ಬೀರಿ? ಇನ್ನು ಮುಂದೆ ನಾನು ನಿನ್ನ ಕಾಡ್ತೀನಿ, ಕೆರಳಿಸ್ತೀನಿ, ಕಾಟ ಕೊಡ್ತೀನಿ. ಏನು ಮಾಡ್ತೀಯ M3? ಏನು ಮಾಡೋಕ್ಕಾಗತ್ತೆ? ನಾನು ಕೊಡೋ ಲವ್ ಟ್ರೀಟ್ಮೆಂಟ್ಗೆ ನೀನು ದಿನ ಡಿಸ್ಟರ್ಬ್ ಆಗ್ತೀಯ, ಆದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಪ್ರತಿ ರಾತ್ರಿ ಬರ್ತೀನಿ ನಿನ್ನ ಕನಸಲ್ಲಿ, ನಿನ್ನ ಮನಸ್ಸಲ್ಲಿ, ಆದರೆ ನನ್ನ ಮೇಲೆ ನಿನಗೆ ಯಾವ ಹಕ್ಕು ಇರೋದಿಲ್ಲ ಎನ್ನುವಾಗ ಅವಳ ಗಮನ ಮಗುವಿದ್ದೆಡೆ ಹೋಯಿತು. ಇವರು ಲವ್ ಟ್ರೀಟ್ಮೆಂಟ್ ಅಂದಾಗ ಏನೋ ಅಂದ್ಕೊಂಡೆ, ಈ ಥರ ಆದರೆ ನನ್ನ ಕತೆ ಏನು ಭಗವಂತ? ಮಗು ಇದೆ ಅನ್ನೋ ಮ್ಯಾನಸ್ ಇಲ್ಲ ಈ ಮಾನವನಿಗೆ ಬೈಕೊಂಡಳು ಬೆದರಿ. ಅಲ್ಲೇ ನೋಡ್ತೀಯ, ಇಲ್ಲಿ ನೋಡು, ಅವಳಿಗೆ ಈಗ ಮೈಂಡ್ ರಿಲೀಫ್ ಸಿಕ್ಕಿದೆ, ಅವಳಿಗೆ ಬೇಕಿರೋದು ಅಮ್ಮ. ನಾನೇನು ಮಾಡ್ತೀನೋ ಅದಲ್ಲ, ನಾವು ಟ್ರೀಟ್ಮೆಂಟ್ ಶುರು ಮಾಡೋಣ ಬಾ ಎನ್ನುತ್ತಾ ಸನಿಹ ಬಂದವ ಅವಳ ಹೆಗಲಿಗೆ ಗಲ್ಲ ಊರಿ ಅವಳ ಬದಲು ತಾನೇ ಜ್ಯೂಸ್ ಗ್ಲಾಸಿಗೆ ಬಗ್ಗಿಸಿದ್ದ. ಪ್ರತಿ ಸ್ಟೆಪ್ನಲ್ಲೂ ನೀನು ನನ್ನ ಟ್ರೀಟ್ಮೆಂಟ್ಗೆ ಹುಚ್ಚಿಯಾಗೋದು ಪಕ್ಕ ಎಂದು ಅವನ ತಲೆಯಿಂದ ಅವಳ ತಲೆಗೆ ಪುಟ್ಟದಾಗಿ ಡಿಚ್ಚಿ ಕೊಟ್ಟು ಮತ್ತೆ ಬಲ ಹೆಗಲ ಮೇಲೆ ಗಲ್ಲ ಊರಿದ. ಇದೆಲ್ಲ ನನ್ನಿಂದ ಸಹಿಸೋದು ಕಷ್ಟ. ಇವರು ಈ ಥರ ಟ್ರೀಟ್ಮೆಂಟ್ ಕೊಡ್ತಿದ್ರೆ ನನಗೆ ಎಲ್ಲ ಸೀರಿಯಲ್ ಹೀರೋಯಿನ್ಸ್ ಥರ ಎಲ್ಲಿ ಕೆಟ್ಟೋಗ್ತೀನೋ ಅನ್ನಿಸ್ತಿದೆ ಎಂದು ಮನಸ್ಸಲ್ಲೇ ಮಾತಾಡ್ತಿದ್ಲು. ಈ ಸಲ ನೀನು ನನಗೆ ಬಿದ್ದೇ ಬೀಳ್ತೀಯ M3 ಪಕ್ಕ ಎನ್ನುತ್ತಾ ಅವಳ ತೋಳಿಂದ ತನ್ನ ಕೈ ಸವರುತ್ತಾ ಅವಳ ಮೈ ಚಳಿ ತರಿಸಿದ್ದ. ನಿಜಕ್ಕೂ ಹಾಗೆ ಅವಳ ಅಂಗೈ ಹಿಡಿದು ತನ್ನ ಕೆನ್ನೆಗಳನ್ನು ಸವರಿಸಿಕೊಂಡು, ಈ ಕೆನ್ನೆಗೆ ಮತ್ತೆ ಮುತ್ತು ಕೊಡುವ ಮಟ್ಟಕ್ಕೆ ಹುಚ್ಚಿಡಿಸ್ತೀನಿ M3 ಎನ್ನುತ್ತಾ ಅವಳನ್ನು ಕಾಡಲು ಜೀವವಿದ್ದ ಗೊಂಬೆಯಂತೆ ನಿಂತಿದ್ದಳು. ಕಣ್ಣು ಮಿಟುಕಿಸದೆ, ಕೊಂಚವೂ ಅಲುಗಾಡದೆ ನೋಡಿ ನಕ್ಕವ, ಟ್ರೀಟ್ಮೆಂಟ್ ಶುರುವಾಗ್ತದೆ, ಓಪನಿಂಗ್ ಸ್ವಲ್ಪ ರೊಮ್ಯಾಂಟಿಕ್ ಇದ್ದರೆ ಒಳ್ಳೆಯದು ಅಲ್ವಾ
M3 ಎಂದವ ತಡ ಮಾಡದೆ ಅವನ ಟ್ರಿಮ್ ಕೆನ್ನೆಯನ್ನು ಅವಳ ಕೆನ್ನೆಗೆ ಉಜ್ಜುತ್ತಾ ಅವಳ ತಲೆ ಕೆಡಿಸಿದ್ದ. ಅವಳಿನ್ನು ಹಾಗೆ ನಿಂತಿರುವಾಗ ಕಿಸ್ ಮಾಡೋಣ ಅಂದ್ಕೊಂಡೆ, ಈಗಲೇ ಬೇಡ ಅನ್ನಿಸ್ತು. ನನ್ನ ಫಸ್ಟ್ ಕಿಸ್ ವೇಸ್ಟ್ ಮಾಡಿಸಿದ ತಪ್ಪಿಗೆ ಈ ಶಿಕ್ಷೆ ಎಂದು ಹೆಗಲಿಗೆ ಹೆಗಲು ತಾಗಿಸುತ್ತಾ ಜ್ಯೂಸ್ ಹಿಡಿದು ಬೆಡ್ ಕಡೆ ಹೋಗಿದ್ದ ಬೀಜಿ. ಅವನಿಗೆ ಅವಳ ಮೇಲಿನ ಫೀಲಿಂಗ್ಸ್ ಕಡಿಮೆ ಆಗಿಲ್ಲ. ಸುಮ್ಮನೆ ಆದರೂ ಅವಳೊಡನೆ ಕಿತಾಪತಿ ಮಾಡೋ ಭಯಕ್ಕೆ. ಅವಳಿಗೆ ಹುಚ್ಚಿಡಿಸುವೆ ಎಂದು ಇವನ್ ಹುಚ್ಚು ಹೆಚ್ಚು ಕಡಿಮೆ ಮಾಡಿಕೊಳ್ಳೋ ಹಾಗೆ ಕಾಣ್ತಿಲ್ಲ ಬೀಜಿ. ಅವನ ಹೊಸ ವರ್ಷಿಗೆ ಪಾಪಚ್ಚಿ ಚಂದು, ರಾಯರೇ ಇದೇನು ಟ್ರೀಟ್ಮೆಂಟ್ ಅಂತ, ಒಳ್ಳೆ ಕರ್ಮ ನಂದು, ಹೀಗೇನು ಮಾಡೋದು, ಈ ವಯ್ಯ ಬ್ರೋಕರ್ ಅಂತ ನನ್ನ ಚೂಸ್ ಮಾಡಿದಾಗಲೇ ನೋ ಅನ್ಬೇಕಿತ್ತು. ಹೀಗೆ ನೆಪ ಹುಡ್ಕೊಂಡು ನನ್ನ ಇನ್ನೆಷ್ಟು ಕಾಡಿಸ್ತಾನು. ಅವನು ಕೊಟ್ಟಿರೋ ಕಿಸ್ ಇನ್ನೂ ಅರ್ಗಿಲ್ಲ ನನಗೆ, ಹೀಗೆ ಟ್ರೀಟ್ಮೆಂಟ್ ಬೇರೆ ಎಂದು ಹಣೆ ಚಚ್ಕೊಳ್ತಿದ್ದವಳ ನೋಡಿ ನಗುತ್ತಾ ಮಗುವಿಗೆ ಜ್ಯೂಸ್ ಕುಡಿಸಿದ್ದ ಬೀಜಿ. ಹಾಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ತನ್ನ ಮನೆಗೆ ಹೋಗಿ ಪಾಪುನ ಬಿಟ್ಟು ದಾರಿಯಲ್ಲಿ ನಮ್ಮ ರೆಬಲ್ ಲೇಡಿಗೂ ಡ್ರಾಪ್ ಕೊಡಲು ತನ್ನ ಕಾರಲ್ಲಿ ಕೂರಿಸಿಕೊಂಡವನು ಮುಂದೆ ಡ್ರೈವ್ ಮಾಡ್ತಾ ನಮ್ಮ ಹುಡುಗಿ ಕಡೆಗೆ ನೋಡ್ತಾ ಕಾರಲ್ಲಿ ಹಾಡುಗಳನ್ನು ಹಾಕ್ತಾ ಎಂಜಾಯ್ ಮಾಡ್ತಿದ್ದ. ಸರ್, ನಿಮಗೆ ಯಾವ ಥರ ಹುಡುಗಿ ಬೇಕು ಎಂದು ಬುಕ್ ತೆರೆದು ಪೆನ್ ಹಿಡಿದು ರಿಪೋರ್ಟರ್ ಥರ ಕೇಳ್ತಾ ಅವನತ್ತ ನೋಡಲು, ಅಷ್ಟೇನಾ ಮೇಡಮ್, ಬರ್ಕೊಳ್ಳಿ ಎಂದು ಮಾತು ಶುರು ಮಾಡಿದವ, ಕುಳ್ಳಗೆ ಐದರಿ ಇಡೋ ಹುಡುಗಿ ಬೇಡ, ಒಳಗೆ ಕುಳ್ಳಿದವ ಥರ ಇರ್ತಾಳೆ ಪಕ್ಕದಲ್ಲಿ, ಅದೇ ಮೇಡಮ್ ನೀವು ನನ್ನ ಪಕ್ಕ ನಿಂತ ಕಾಣಿಸ್ತಿರಲ್ಲ ಆ ಥರ ಎಂದು ಉದಾಹರಣೆ ಕೊಡಲು, ನಾನು ಕುಳ್ಳಿ ದೆವ್ವನ ಸರ್ ಎಂದು, ಇದೇ ಕುಳ್ಳಿ ದೆವ್ವನ ಲವ್ ಮಾಡಿದ್ದು ಮಿಸ್ಟರ್ ಲಂಬು ದೆವ್ವ ಗೊಣಗಿದಳು. ಬಾಯ್ ಬಿಟ್ಟು ಮತ್ತೆ ಹೇಳಬೇಕಾ ಮೇಡಮು ಎಂದು ವಿಚಿತ್ರ ಶೈಲಿಯಲ್ಲಿ ಮಾತಾಡಿದ್ದ. ಸರಿ, ಕುಳ್ಳಿ ದೆವ್ವ ಬೇಡ, ಆಮೇಲೆ ಎಂದು ನೋಟ್ ಮಾಡಿಕೊಳ್ಳಲು ಕೇಳಿದಾಗ, ಈ ಒಣಕಡ್ಡಿ ಥರ ಇರ್ತಾರಲ್ಲ, ಕಡ್ಡಿ 0 ಸೈಜ್ ಅಂತ ಕರೀತಾರಲ್ವ ಮೇಡಮ್, ಅದೇ ನಿಮ್ಮ ಥರ ಕಡ್ಡಿ ಐಸ್, ಆ ಥರ ಕಡ್ಡಿ ಹುಡುಗಿ ಬೇಡ ಎನ್ನಲು, ಹೋ ನಾನು ಕಡ್ಡಿನಾ ಎಂದು ಇದೇ ಕಡ್ಡಿ ನೋಡಿ ಸಿಂಪ್ಲಿ ಗಾರ್ಜಿಯಸ್ ಟು ಅಟ್ರಾಕ್ಟಿವ್ ಅಂದಿತ್ತು. ಮತ್ತೆ ಗೊಣಗುತ್ತಾ ಅದನ್ನು ನೋಟ್ ಮಾಡಿಕೊಂಡು ಮುಂದೆ ಕೇಳಿದಾಗ, ಈಗ ಗೋಧಿಗೆ ಬಣ್ಣ ಹೊಡೆದ ನಾಟಿ ಬ್ರೀಡ್ ಬೇಡ, ಅದೇ ಮೇಡಮ್ ಎನ್ನುತ್ತಾ ವಿವರಿಸುವ ಮುನ್ನವೇ, ನನ್ನ ಹಾಗೆ ಗೋಧಿ ಬಣ್ಣ ಬೇಡ ಅಲ್ವಾ, ಬಿಡಿ ನಿಮ್ಮಂತೆ ನಂದಿನಿ ಪ್ಯಾಕೆಟ್ ಹಾಲನ್ನೇ ಹುಡ್ಕೋಣ ಎಂದು ನೋಟ್ ಮಾಡಿಕೊಂಡ್ಳು. ಹಾಗೆಯೇ ಮುಂದೆ ಎನ್ನುವವಳಿಗೆ ಈ ಕತ್ತೆ ಕಿರುಬನಂತಿರಬಾರ್ದು ಧ್ವನಿ ಎಂದ. ನನ್ನ ಹಾಗೆ ಅನ್ನಿ, ನೋಟೆಡ್ ಎಂದವಳಿಗೆ, ಸುಮ್ಮನೆ ಇಷ್ಟೆಲ್ಲ ಯಾಕೆ ನೋಟ್ ಮಾಡ್ಕೋತೀಯ, ನಿನ್ನಂತೆ ಇರುವ ಗಂಡುಬೀರಿ ಹುಡುಗಿರು ಬೇಡ ಅಂದೆ ಅಷ್ಟೆ ಎನ್ನಲು, ಆಯಿತು ಸರ್ ಎಂದು ಖುಷಿಯಾಗಿ ಬುಕ್ ಎತ್ತಿಟ್ಟವಳ ನೋಡಿದವನಿಗೆ ಅದೇನೋ ಹಿಂಸೆ, ರಿಜೆಕ್ಟ್ ಮಾಡಿಬಿಟ್ಲಲ್ಲ ಅನ್ನೋ ಸಿಟ್ಟು. ನಿನ್ನಂಗೆ ಲೋ ಕ್ಲಾಸ್ ಹುಡುಗಿನ ನೋಡಬೇಡ, ನನ್ನ ಲೆವೆಲ್ಗೆ ತಕ್ಕ ಹುಡುಗಿನ ನೋಡು ಎಂದ ಬೇಕೆಂದೆ. ಯಾಕೆ, ಲೋ ಕ್ಲಾಸ್ ಹುಡುಗಿರಲ್ಲಿ ಏನಾದರೂ ಕೊರತೆ ಇರುತ್ತಾ ಕೋಪಗೊಂಡಳು. ಇಲ್ಲ, ನಿನ್ನ ಹಾಗೆ ಕೊಬ್ಬಿರುತ್ತೆ ಎಂದು ಉತ್ತರಿಸಿದವನಿಗೆ, ನೋಡಿ ನೀವು ನನ್ನ ಬೈತೀರಾ ಬೈರಿ, ನೋ ಪ್ರಾಬ್ಲಮ್, ಅದೇ ನೀವೇನಾದರೂ ನನ್ನ ಮುಂದಿಟ್ಟು ಹುಡುಗಿರ ಗುಂಪಿಗೆ ಬೈದರೆ ಸರಿ ಇರಲ್ಲ ಎಂದು ತೋರ್ಬೆರಳು ತೋರಿಸಲು, ಏನು ಮಾಡ್ತೀಯಾ, ಏನು ಮಾಡೋಕ್ಕಾಗುತ್ತೆ ನಿನಗೆ, ನಿನ್ನ ಕೈಲಿ ಏನೂ ಕಿಸಿಯೋಕ್ಕಾಗಲ್ಲ, ನಿನಗೆ ಈ NRI ಗೌರವ್ ಭಟ್ನ ಹೆದರಿಸೋಕ್ಕೆ ಸಾಧ್ಯನೇ ಇಲ್ಲ ಎಂತಿದ್ದವನ ಮಾತಿಗೆ ರೇಗ್ತಾ ಬ್ರೇಕ್ ಹಿಡಿದ್ಬಿಟ್ಲು. ಲೂಸು, ಏನು ಮಾಡ್ದ, ಏನಾದರೂ ಆಗಿದ್ದಿದ್ರ ಎನ್ನುತ್ತಾ ಬಾಯಿ ತೆರೆದವನಿಗೆ ಉತ್ತರಿಸದೆ ಕಾರ್ ಹಿಡಿದು ಬಂದವಳು ಏನನ್ನೋ ಹುಡುಕಿದ್ಲು. ಏನಾಯಿತು ಲೂಸು, ಮೆಡಿಕಲ್ ಎಮರ್ಜೆನ್ಸಿನಾ, ಹುಚ್ಚಾಸ್ಪತ್ರೆಗೆ ಅಡ್ಮಿಷನ್ ಬೇಕಾ ರೇಗಿಸ್ತಾನೇ ಇದ್ದ. ಹುಡುಕ್ತಿದ್ದ ಕಲ್ಲು ಎತ್ತಿಡಿದು ತಂದವಳು ಅವನು ಬುರುಡೆ ಹೊಡೆದಾಕುವಂತೆ ತೋರಿಸಿ, ಲೇ ಗಂಡ್ಬಿರಿ ಎಂದವನ್ನು ಮುಖ ಪಕ್ಕ ತಿರುಗಿಸಲು ಕಾರ್ ಮೇಲಿದ್ದ ಫ್ರಂಟ್ ವಿಂಡ್ ಹೀಲ್ ಗಾಜಿಗೆ ಬಿಸಾಡಿದ್ಲು. ಗಾಜು ಪುಡಿ ನೋಡ್ದವನ ಕಣ್ಣು ಕೆಂಡ. ಏನಾಯ್ತು ಗಂಡ್ಬಿರಿ ಕೇಳಿದವನಿಗೆ, ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಅಲ್ವಾ, ಅದಕ್ಕೆ ಮಾಡಿ ತುಡ್ಸಿದ್ದೀನಿ, ಈಗ ನಿಮ್ಗೇನು ಮಾಡೋಕ್ಕಾಗತ್ತೆ ತೋರಿಸಿ. ಕೈ ಕಟ್ಟಿ ನಿಂತವಳ ನೋಡಿ ಉರಿದು ಬಿದ್ದವನ ಕೋಪದಿಂದ ಅವಳ ಕೈಯನ್ನು ಬೆನ್ನ ಹಿಂದೆ ಬಲವಾಗಿ ಹಿಡಿದು, ನಮ್ಮ ಹುಡುಗಿಗೆ ಭಯ ಕಡಿಮೆ, ಆದರೆ ಫ್ಯಾಮಿಲಿ ಸೆಂಟಿಮೆಂಟ್ ಹೆಚ್ಚು, ಅದೇ ಈಗ ಅವನ ವೀಕ್ನೆಸ್ಸು, ನೀ ನನ್ನ ತಾಳ್ಮೆ ಕೆಡಿಸಿದೆ, ಈಗ ನಾನೇನು ಮಾಡ್ತೀನಿ ನೋಡು ಎನ್ನುತ್ತಾ ಅವಳ ತೋಳಿಂದ ಜಾರ್ತಿದ್ದ ಬ್ಯಾಗ್ ಹಿಡಿದು ಸಚಿನ್ ಕೊಹ್ಲಿ 6 ಹೊಡೆದಾಗ ಬಾಲ್ ಮಾಯವಾಗುವಂಥ ಬ್ಯಾಗ್ ಎಸೆದಿದ್ದ. ಅದು ಯಾವ ದಿಕ್ಕಿಗೆ ಹೋಯ್ತೆಂದು ಕಾಣಿಸ್ಲಿಲ್ಲ ಅವಳಿಗೆ. ಬೇಜಿ ಏನು ಮಾಡಿದ್ರಿ ಎಂದು ಸ್ವಲ್ಪ ದೂರ ಓಡಿದ್ದವಳು, ಅದರಲ್ಲಿ ಬಸ್ ಪಾಸ್ ಇತ್ತು, ಜೊತೆಗೆ ನನ್ನ ಆಧಾರ್ ಕಾರ್ಡ್, ವೋಟರ್ ID ಕಾರ್ಡ್, ಬುಕ್ಸ್ ಇತ್ತು, ಎಲ್ಲಕ್ಕಿಂತ ಹೆಚ್ಚಾಗಿ ಅಮ್ಮ ಇವತ್ತು ಅವಳು ಸಂಬಳ ಕೊಟ್ಟಿದ್ಲು 15,000 ಎಂದು ಅಳೋಕೆ ಶುರು ಮಾಡಿದ್ಲು. ಮೊದಲೇ ಲವ್ ಮಾಡಿರೋ ಹುಡುಗಿ ಈಗ ಅಳೋದು ಹೇಗೆ ನೋಡ್ಯಾನು, ಆದರೂ ಅವನನ್ನು ರಿಜೆಕ್ಟ್ ಮಾಡಿರೋ ಹುಡುಗಿ ಕೂಡ ಅಲ್ವಾ, ಅವಳನ್ನು ಕಾಡ್ಸೋಕೆ ಜೋರಾಗಿ ನಗ್ತಾ, ಹೌದಾ ಹೋಗು ದಾರಿ ಹುಡ್ಕೊಂಡು ಎಂದು ಕಾರ್ ಮೇಲಿದ್ದ ಗಾಜು, ಒಳಗಡೆ ಬಿದ್ದಿದ್ದ ಗಾಜು ಎಲ್ಲವನ್ನು ಹೊರಹಾಕಿ ಕಾರ್ ಸ್ಟಾರ್ಟ್ ಮಾಡಿ
ಇಲ್ಲಿಂದ ನಿನ್ನ ಮನೆಗೆ ಬಸ್ ಇಲ್ಲ, ನಡ್ಕೊಂಡು ಹೋದರೆ ಸುಮಾರು ಅರ್ಧ ಗಂಟೆ ಅನಿಸುತ್ತೆ. ಎಂಜಾಯ್ ಮಾಡು, ನೈಟ್ ಔಟ್ ಎಂದು ಅರ್ಧ ದಾರಿಯಲ್ಲೇ ಬಿಟ್ಟು, ಇದು ಒಂಥರ ಟ್ರೀಟ್ಮೆಂಟ್ ಕಣೆ ಎಂದು ಕಣ್ಣು ಹೊಡೆದು ಹೋದನು. ಮುಂದೆ ಲವ್ ಟ್ರೀಟ್ಮೆಂಟ್ ಹೇಗಿದೆ? ಕತೆ ಓದಿ ಸಪೋರ್ಟ್ ಮಾಡ್ತಿರುವಂತಹ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗಾದರೆ NRI ನಿಜವಾಗ್ಲೂ ಹಾಗೆ ಬ್ಯಾಗ್ ಬಿಸಾಕಿ ಹೋಗ್ಬಿಟ್ನಾ, ಇಲ್ಲ ವಾಪಸ್ ಬರ್ತಾನಾ? ಚಂದು ನೆಕ್ಸ್ಟ್ ಏನು ಮಾಡ್ತಾಳೆ ನೋಡೋಣ. ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.